ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನಮಸ್ಕಾರ ಸರ್, ನನ್ನ ಹೆಸರು ಸಿದ್ಧಗೌಡ ಬಾಳಪ್ಪ ಪಾಟೀಲ್ ಅಂತ. ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಕರ್ಗುಪ್ಪಿ ಎಂಬ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ನಾವು ಬೆಂಗಳೂರಿಗೆ 2015ರಲ್ಲಿ MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ ಅದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ತುಂಬ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ನಮಗೆ ಓದಿಸಿ, ಯಾಕಂದರೆ ಊರ ಕಡೆಯೂ ನಮಗೆ ಕಷ್ಟ. ಅದ್ರ ಜೊತೆಗೆ ನಾನೊಬ್ಬ ರೈತನ ಮಗ, ಅವ್ವ ಅಪ್ಪ ಹೊಲ ಮನೆ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಓದಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ನಂತರ ನಾನು ಒಂದು ಸುಮಾರು ಕಡೆ ಕೆಲಸ ಹುಡುಕಿದೆ, ಆದರೆ ಎಲ್ಲೂ ಕೆಲಸ ಸಿಗಲಿಲ್ಲ. ಅದಾದಮೇಲೆ ಸ್ವಲ್ಪ ದಿನ ಸುಮಾರು ಒಂದು 3-4 ತಿಂಗಳು ನಾನು ತುಂಬ ಕಷ್ಟಪಟ್ಟೆ. ಅದರಲ್ಲಿ ಎಷ್ಟೋ ಸಾರಿ ಉಪವಾಸ ಇದ್ದೀನಿ ಬೆಂಗಳೂರಲ್ಲಿ. ಈ ಥರ ಎಲ್ಲ ಕಷ್ಟದಲ್ಲಿ ಕೂಡ ನನಗೇನಾಯ್ತಂದರೆ, ನನಗೆ ಏನಾದರೂ ಮಾಡಿ ನಾನು ಬೆಂಗಳೂರಲ್ಲಿ ನೆಲೆ ಊರಬೇಕಂತ ನಂದು ತುಂಬ ಮನಸ್ಥಿತಿ ನಾನು ಗಟ್ಟಿ ಮಾಡಿಕೊಂಡು ನಾನು ಬೆಂಗಳೂರಲ್ಲಿ ಒಂದು ಸಣ್ಣದಂಥ ಒಂದು ಕೆಲಸವನ್ನು ಹಿಡ್ಕೊಂಡು ಮೊದಲು ಸ್ಲಮ್ಗಳಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿಸ್ತಿದ್ದೆ. ಅದಾದಮೇಲೆ ಒಂದು ಬ್ಯಾಂಕಲ್ಲಿ CSR ಆಫೀಸರಾಗಿ ಕೆಲಸ ಮಾಡಿ, ಅದಾದ ನಂತರ ಬಹುದೊಡ್ಡ ಕಂಪನಿ, ಅಂತಾರಾಷ್ಟ್ರೀಯ ಕಂಪನಿಯಾದಂಥ ಬಾಷ್ ಅಂತೇಳಿ ಒಂದು ಕಂಪನಿಯಲ್ಲಿ HR ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ ಸುಮಾರು ಒಂದು 10 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ತೇನೆ. ನಾನು ಏನಾದರೂ ಒಂದು ಮಾಡಬೇಕು. ನನಗೆ ಸುಮಾರು ಫ್ಯಾಷನ್ ಇತ್ತು. ಏನಂತಂದರೆ, ನಾವು ಊರುಗಳಲ್ಲೇ ಕೆಲವೊಂದು ಸಾರಿ ಜಾತ್ರೆಗಳಲ್ಲಿ ಮನ್ಯಾಗ ಗೊತ್ತಾದ್ರೆ ಬೈತಾರೆ ಅನ್ನೋ ಉದ್ದೇಶದಿಂದ ಜಾತ್ರೆಗಳಲ್ಲಿ ನಾವು ಟೀ ಮಾಡಿ ರಾತ್ರಿ, ಈಗ ನಮ್ಮೂರು ಹಳ್ಳಿ ಕಡೆ ನಾಟಕ ನಡೀತಾವೆ. ನಾಟಕ ನಡಿಬೇಕಾದ್ರೆ ಅಲ್ಲಿ ರಾತ್ರಿ ತುಂಬ ಜನ ಇರ್ತಾರೆ. ಹಿಂಗಾಗಿ ಟೀ ಎಲ್ಲ ಮಾಡ್ತಿದ್ವಿ. ನಾವು ಟೀ ಮಾಡೋದು ನಮ್ಗೆ ಲಾಭ ಆಯಿತೋ ಬಿಡ್ತು ಸೆಕೆಂಡರಿ, ಆದರೆ ನಾವು ಟೀ ಎಲ್ಲ ಮಾಡ್ತಿದ್ವಿ. ಟೀ ಮಾಡಿ ಜನರಿಗೆ ಕೊಡೋದು, ಎಷ್ಟೋ ಜನ ಕೊಡೋರು, ಯಾಕಂದರೆ ಎಲ್ಲರೂ ಪರಿಚಯದವರು, ಕೊಡದೇ ಇರೋರು. ಬಟ್ ಅದರ ನಮ್ಮದೊಂದು ಫ್ಯಾಷನ್ನು. ನಾವು ಏನೋ ಟೀ ಮಾಡಬೇಕಂತ ನಾನು ಮತ್ತು ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಬಸನಗೌಡ ಪಾಟೀಲ್ ಅಂತೇಳಿ, ಇಬ್ಬರು ಕೂಡಿ ಆ ಥರ ಎಲ್ಲ ಮಾಡ್ತಿದ್ವಿ. ಅದಾದಮೇಲೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಅದು ನನಗೆ ಯಾವಾಗಲೂ ಕೊರೆಯೋದು, ನಾನು ಏನಾದರೂ ಮಾಡಬೇಕಲ್ಲ ಅಂತ. ಒಂದಿನ ಹಿಂಗೆ ಬರಬೇಕಾದ್ರೆ ನಮ್ಮದು ಮೂಲತಃ ನಾವು ಗಾಣಿಗರು. ನಮ್ಮ ನಮ್ಮ ಅಜ್ಜ, ನಮ್ಮ ಅಪ್ಪ ಅವರೆಲ್ಲನೂ ಗಾನ ತೆಗಿತಿದ್ರು. ಎತ್ತಿನ ಗಾನಗಳ ಮೂಲಕ ಗಾನ ತೆಗಿತಿದ್ರು. ಗಾನ ತೆಗೆದು ನಮ್ಮ ಅಡ್ರೆಸ್ ಕೂಡ ಊರಲ್ಲಿ ಯಾರು ಕೇಳಿದರೆ ಗಾನದವರು ಅಂತಲೇ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಗಾನವನ್ನು ನಾವು ಅವಾಗಿಂದ ನಮ್ಮ ಪಾರಂಪರಿಕವಾಗಿ ನಡ್ಸ್ಕೊಂಡು ಬರುವಂಥದ್ದು ಒಂದು ವೃತ್ತಿ ಇದು. ಅದನ್ನು ನಾವು ಏನೋ ಬೆಂಗಳೂರಲ್ಲಿ ಬಂದಿದ್ದೇವೆ. ಈ ಫ್ಯಾಷನ್ ಲೈಫಲ್ಲಿ ಜನರು ಎಷ್ಟೋ ಈ ರಿಫೈನ್ಡ್ ಆಯಿಲ್ ತಿಂದು ಹಾಳಾಗ್ತಾಯಿದ್ದಾರೆ. ಏನಾದ್ರು ಮಾಡೋಣ ಅಂಥೇಳಿ ನಮ್ಮ ಬ್ರದರ್ ಒಬ್ಬರು ಪಾಟೀಲ್ ಅಂತ ಇದ್ದಾರೆ, ಅವರು ನಾನು ಒಂದಿನ ಕಾರಲ್ಲಿ ಬರಬೇಕಾದ್ರೆ, ಯಾಕೆ ನಾವು ಈ ಥರ ವುಡ್ ಫ್ರೆಶ್ ಆಯಿಲು ನಮ್ಮ ಕುಲಕಸಬನ್ನು ಯಾಕೆ ಮಾಡಬಾರ್ದು ಬೆಂಗಳೂರಲ್ಲಿ ಅಂತ ಅಂದ್ಕೊಂಡು 2021ರಲ್ಲಿ ನಾನು ಬೆಂಗಳೂರಲ್ಲಿ ಪ್ರಥಮವಾಗಿ ಒಂದು ಮಾ ನ್ಯಾಚುರಲ್ ಆಯಿಲ್ ಅಂಥೇಳಿ ಮರದ ಗಾಣದ ಎಣ್ಣೆಯನ್ನು ತೆಗೆಯುವಂಥ ಒಂದು ಸುಮಾರು ಮಷಿನ್ಗಳನ್ನು ಹಾಕಿ ಕೆಂಗೇರಿ ಉಪನಗರದಲ್ಲಿ ಪ್ರಾರಂಭ ಮಾಡಿದೆ. ಅದಾದ ನಂತರ ಸುಮಾರು ಏನು ಅಪ್ ಆ್ಯಂಡ್ ಡೌನ್ಸ್ ಆಗಿತ್ತು. ಯಾಕಂತಂದರೆ ಜನಕ್ಕೆ ಈ ಕಾಸ್ಟ್ಲಿ ಆಯಿಲ್ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಬಟ್ ಎಷ್ಟೇ ನ್ಯಾಚುರಲ್ ಇದು, ಇದರಲ್ಲಿ ಏನೂ ಮಿಕ್ಸ್ ಮಾಡಲ್ಲ, ಏನೂ ಇಲ್ಲ, ಅಡಲ್ಟ್ರೇಷನ್ ಇಲ್ಲ, ಏನಿಲ್ಲ. ಸೊ ಬಟ್ ನಮಗೇನಾಯಿತು ಅಂತಂದರೆ, ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ಜನರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ, ನಾವು ಏನೋ ಒಂದು ಸ್ವಲ್ಪ ದುಡ್ಡು ಬರ್ಬೋದು, ಮತ್ತು ಜನರಿಗೂ ಕೂಡ ನಾವು ಒಳ್ಳೆಯ ಆಯಿಲನ್ನು ಕೊಟ್ಟರೆ ಮಕ್ಕಳು, ಮನೆಯಲ್ಲಿರೋ ಚಿಕ್ಕ ಮಕ್ಕಳು, ಹಿರಿಯರು, ಆದಷ್ಟು ಈಗ ನೀವು ನೋಡ್ತಾ ಇದ್ದೀರ ಸುಮಾರು ಜನಕ್ಕೆ ಆರೋಗ್ಯ ಕಾಯಿಲೆ ಬರ್ತಾ ಇರೋದನ್ನೇ ಈ ಆಯಿಲಿಂದ ಅಂತ ಸುಮಾರು ದೊಡ್ಡ ಡಾಕ್ಟರ್ಸು ಎಲ್ಲರೂ ಹೇಳ್ತಾರೆ. ಬಟ್ ಅದನ್ನು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ಬಟ್ ಆದರೆ ನಮಗೇನಾಯಿತು ಅಂತಂದರೆ, ಬೆಂಗಳೂರಲ್ಲಿ ಇನಿಷಿಯಲಿ ಜನ ಈ ಆಯಿಲ್ ತೊಗೊಳಕ್ಕೆ ತುಂಬ ಕಾಸ್ಟ್ಲಿ ಅಂದ್ಕೊಂಡು ತೊಗೋತಾನೇ ಇರಲಿಲ್ಲ. ಹೀಗಾಗಿ ಸುಮಾರು 1 ವರ್ಷ ನನಗೆ ಬರುವಂಥ ಸ್ಯಾಲ್ರಿ ಎಲ್ಲನೂ ನಾನೇನು ಮಾಡಿದೆ, ಇದೇ ನನ್ನ ಬಾಡಿಗೆ, ಅಂಗಡಿದಕ್ಕೆ ಹುಡುಗರ ಕೆಲಸದ ಬಾಡಿಗೆ ಮತ್ತು ಹುಡುಗರ ಸ್ಯಾಲ್ರಿ ಎಲ್ಲನೂ ಕೊಡ್ತಾ ಬಂದೆ. ನನ್ನ ಯಾವುದೇ ರೀತಿ ಸುಮಾರು 1.5 ವರ್ಷ 2 ವರ್ಷ ನಾನು ತುಂಬ ಕಷ್ಟ ಬಿದ್ದೆ. ಯಾಕಂದರೆ ಸ್ವಲ್ಪ ನನಗೆ ಆ ಸಮಯದಲ್ಲಿ ಸಾಲ ಕೂಡ ಆಯಿತು. ಕಾರಣ ಏನಂತಂದರೆ, ಏನಾದರೂ ಮಾಡಿ ಬಿಡೋದು ಬೇಡ, ಇದನ್ನು ಇಟ್ಟಿದ್ದೇವೆ ಅಂದಮೇಲೆ ಇದು ನಮ್ಮ ಕುಲಕಸುಬು, ದೇವರು ನಮ್ಮ ಹಿಂದಲ್ಲ ನಾಳೆ ನಮ್ಮ ಇದರಲ್ಲಿ ದಡ ಸೇರಿಸ್ತಾನೆ ಅನ್ನೋ ಉದ್ದೇಶದಿಂದ ನಾ ಏನು ಮಾಡಿದೆ,
ತುಂಬ ಕಷ್ಟ ಆಯಿತು. ಸುಮಾರು ನಾನು ಏನು ಮಾಡಿದೆ, ಮನೆ ಕೂಡ ಬಿಟ್ಬಿಟ್ಟು ಅಂಗಡಿಯಲ್ಲೇ ಮಲಗ್ತಿದ್ದೆ. ಯಾಕಂದರೆ ಆ ಮನೆ ಬಾಡಿಗೆ ಉಳಿತೈತಪ್ಪ ಅನ್ನೋ ಲೆಕ್ಕದಾಗ. ಕೋವಿಡ್ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಎಲ್ಲ ಊರಲ್ಲಿತ್ತು. ಸೊ ಹಿಂಗಾಗಿ ನಾನು ಯಾಕೆ ಸುಮ್ಮನೆ ಅದೊಂದು 8,000 ರೂಪಾಯಿ ಯಾಕೆ ರೆಂಟ್ ಕೊಡೋದು, ಅದೇ 8,000 ಉಳಿದ್ರೆ ಒಬ್ಬ ಹುಡುಗನ ಖರ್ಚಾಗತ್ತೆ ಅನ್ನೋ ಉದ್ದೇಶದಿಂದ ನಾನು ಶಾಪಲ್ಲೇ ಮಲಗ್ತಿದ್ದೆ. ಶಾಪಿಂದನೇ ಕಂಪ್ನಿಗೆ ಹೋಗಿ ಬರ್ತಿದ್ದೆ. ಜೊತೆಗೆ ಬಂದ ತಕ್ಷಣ ಸುಮಾರು ಇದೇ ಕೆಲಸ ಮಾಡೋದು, ಆಯಿಲ್ ತೆಗಿಯೋದು, ಹುಡುಗರ ಜೊತೆ ಕೂಡಿ ಸೇಲ್ ಮಾಡೋದು, ಬೇರೆ ಬೇರೆ ಕಡೆ ಸ್ಟಾಲ್ ಹಾಕೋದು, ಈ ಥರ ಎಲ್ಲ ಮಾಡ್ತಾ ಬಂದ್ವಿ. ಇದು ಮಾಡ್ತಾ ಬಂದು ನನ್ನದು ಹಳೆಯ ಪ್ಯಾಷನ್ ಏನಿತ್ತಲ್ಲ, ನಾನು ಚಹಾ ಮಾಡೋದು, ಅದು ನಮ್ಮ ಎಲ್ಲೋ ಒಂದು ದಿನ ನೋಡಿ, ಒಬ್ಬ ಮನುಷ್ಯನ ಮನಸ್ಸಲ್ಲಿ ಅದು ಯಾವಾಗೋ ಅಥವಾ ಅವನ ಜೀವನದಲ್ಲಿ ಯಾವಾಗೋ ಅವ್ನ ಫ್ಯಾಷನ್ ಇತ್ತಂದರೆ ಅದು ಯಾವಾಗ ಅವನ್ನ ಡೆವಲಪ್ ಮಾಡಿದೆ ಅನ್ನೋ ಕಾರಣ ಏನಂತಂದರೆ, ಈ ನಾವು ಏನು ಮಾಡಿದ್ವಿ, ನಮ್ಮ ಹಳೆ ಟೀ ಮಾಡೋದನ್ನು ನಾವು ಯಾಕೆ ಜನರಿಗೆ ಡಿಫ್ರೆಂಟ್ ಆದಂಥ ಟೀ ಕೊಡಬಾರ್ದು. ಎಲ್ಲರೂ ಸಕ್ರೆ ಚಹಾ ಮಾಡ್ತಾರೆ, ಅದನ್ನು ನಾವು ಬೆಲ್ಲದ ಚಹಾ ಮಾಡೋಣ, ಏನೋ ಡಿಫ್ರೆಂಟ್. ಬೆಂಗಳೂರಲ್ಲಿ ಯಾರ್ದು ಇರಲಿಲ್ಲ. ಸೊ 2023ರಲ್ಲಿ ಎಂಡಲ್ಲಿ ನವಂಬರಲ್ಲಿ ನಾವು ಬೆಳಗಾವಿ ಬೆಲ್ಲದ ಚಹಾ ಅಂತ, ನಮ್ಮದು ಬೆಳಗಾವಿ ಆಗಿರೋದ್ರಿಂದ ನಾವು ಸಕ್ಕರೆ ನಾಡಿನವರು, ನಮ್ಮದೇ ಆದಂಥ ಬೆಲ್ಲವನ್ನು ಅದರ ಮೂಲಕ ಟೀ ಮಾಡಿ ನಾವು ಇದನ್ನು ಮಾಡೋಣ, ಜನರಿಗೆ ಒಂದು ಸೇವೆನೇ ಆಯಿತು. ಅದರಲ್ಲೂ ಕೂಡ ನಮಗೇನು ಕೆಟ್ಟ ಉದ್ದೇಶ ಇರಲಿಲ್ಲ. ಯಾಕಂದರೆ ನ್ಯಾಚುರಲ್ ಯಾವುದೇ ರೀತಿ ಮಿಕ್ಸ್ ಇಲ್ಲದೆ ಈ ಸಕ್ಕರೆ ಇದನ್ನೆಲ್ಲ ತಿನ್ನೋದೊಂದು ಸುಮಾರು ತೊಂದರೆಗಳಿದೆ. ಆದರೆ ನಾವು ಬೆಲ್ಲದ ಮಾಡೋದ್ರಿಂದ ಸೊ ಜನರಿಗೂ ಉಪಯೋಗ ಆಗುತ್ತೆ. ಚಿಕ್ಕ ಮಕ್ಕಳು ಟೀ ಕುಡಿತಾರೆ, ಫ್ಯಾಮ್ಲಿ ದೊಡ್ಡವರು ಕುಡಿತಾರೆ, ಸಕ್ಕರೆ ಕಾಯಿಲೆ ಇರೋರು ಕೂಡ ಬಂದು ಟೀ ಕುಡಿದ್ಬಿಡ್ತಾರೆ. ಆ ಉದ್ದೇಶ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ನನ್ನ ಬ್ರದರ್ ಬಸನಗೌಡ ಪಾಟೀಲು ನಾನು ಬೆಳಗಾವಿ ಬೆಲ್ಲದ ಚಹಾ ಅಂತ ಒಂದು ಹೆಸರಿಟ್ಟು 2023ರಲ್ಲಿ ಬೆಳಗಾವಿ ಬೆಲ್ಲದ ಚಹಾ ಅಂಥೇಳಿ ಒಂದು ಚಿಕ್ಕದಾದಂಥದ್ದು ಒಂದು ಶಾಪ್ ಓಪನ್ ಮಾಡಿದ್ವಿ. ಅದು ಈ ನಮ್ಮ ಆಯಿಲ್ ಶಾಪ್ ಪಕ್ಕದಲ್ಲೇ. ಯಾಕಂದರೆ ಇಲ್ಲಿರೋರು ಅಲ್ಲಿ ನೋಡ್ಕೋಬೋದು ಅನ್ನೋ ಉದ್ದೇಶದಿಂದ. ಯಾಕಂದ್ರೆ ನಾವು ಆ ಟೈಮಲ್ಲಿ ಸ್ವಲ್ಪ ಈ ಫೈನಾನ್ಷಿಯಲಿ ವೀಕ್ ಇರೋದ್ರಿಂದ ನಾವು ಇನ್ನೊಂದು ಏನಾದ್ರು ಮಾಡೋಣ ಅಂದಾಗ ನಮ್ಮ ಹಳೆಯ ಫ್ಯಾಷನ್ ಏನಿತ್ತಲ್ಲ ಅದು ನಮಗೆ ಜೀವನ ಕೊಟ್ಟಿತ್ತು ಅನ್ನೋ ಕಾರಣ ಈ ಬೆಳಗಾವಿ ಬೆಲ್ಲದ ಚಹಾ. ಬೆಳಗಾವಿ ಬೆಲ್ಲದ ಚಹಾ ಸ್ಟಾರ್ಟ್ ಆಯಿತು. ಜನ ಇನಿಷಿಯಲ್ ಚಿಕ್ಕದಾದಂಥ ಅಂಗಡಿ, ಅದಾದಮೇಲೆ ನಾವು ಒಳ್ಳೆ ಕ್ವಾಲಿಟಿ ಇದನ್ನು ಕೊಡ್ತಿದ್ವಿ, ಟೀ ಕೊಡ್ತಿದ್ವಿ. ಮಕ್ಕಳೆಲ್ಲ ಇಷ್ಟಪಡ್ತಿದ್ರು, ದೊಡ್ಡವರು, ವಯಸ್ಕರು, ಆಮೇಲೆ ಎಲ್ಲರೂ ಸುಮಾರು 10 ಕಿಲೋಮೀಟ್ರ್ 15 ಕಿಲೋಮೀಟ್ರಿಂದೆಲ್ಲ ಬಂದು ಟೀ ಕುಡಿಯೋರು. ಅದಾದಮೇಲೆ ಅವರೇ ಒಂದು ದಿನ ಹೇಳಿದ್ರು, ಏನ್ರಿ ನೀವು ಇಷ್ಟು ಚಿಕ್ಕದ ಅಂಗಡಿಯಲ್ಲಿ ಹೆಂಗೆ ಮಾಡ್ತೀರಾ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಸ್ವಲ್ಪ ದೊಡ್ಡದು ಮಾಡಿ ಅಂದಾಗ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ವಿ. ದೊಡ್ಡದಾಗಿ ಮಾಡಿದರೆ ಇವತ್ತು ನಾವು ಒಂದು ದಿನಕ್ಕೆ 80ರಿಂದ 90 ಲೀಟ್ರ್ ಹಾಲು ಯೂಸ್ ಮಾಡಿ ಟೀಯನ್ನು ಮಾಡ್ತೀವಿ. ಸುಮಾರು ದಿನಕ್ಕೆ 2-3 ಸಾವಿರ ಟೀಯನ್ನು ನಾವು ಕೊಡ್ತೀವಿ. ಇದು ಒಂದೇ ಒಂದು ಕೆಂಗೇರಿ ನಮ್ಮ ಮೇನ್ ಬ್ರ್ಯಾಂಚಿಂದ. ಅದಾದಮೇಲೆ ನಮ್ಮದು ಸುಮಾರು ಈ ಕೆಂಗೇರಿ ಒಂದು ಬ್ರ್ಯಾಂಚನ್ನು ನೋಡಿ ಜನ ಟೀ ಕುಡಿಯೋಕ್ಕೆ ಬಂದವರು ಸುಮಾರು ನಮಗೆ ಒಂದು 10-11 ಬ್ರ್ಯಾಂಚಸ್ಗಳನ್ನು ನಾವೇ ತೆಗಿಯೋಕ್ಕೆ ಇಷ್ಟಪಟ್ವಿ. ಆದರೆ ನಾವು ಅದನ್ನು ಫ್ರಾಂಚೈಸಿ ಮೂಲಕ ಬೇರೆದವ್ರಿಗೆ ಕೊಟ್ವಿ. ಅವ್ರಿಗೆ ಯಾರಿಗೆ ತುಂಬ ಕಡಿಮೆಯಲ್ಲಿ ಫ್ರಾಂಚೈಸಿಗೆ ದುಡ್ಡನ್ನು ತೊಗೊಂಡು ಅವ್ರಿಗೂ ನಾವು ಇದರ ಉಪಯುಕ್ತ, ಒಂದು ಇದರಿಂದ ಹೆಲ್ತ್ ಒಳ್ಳೆಯದು, ಆರೋಗ್ಯಕ್ಕೆ ತೊಂದರೆ ಇಲ್ಲ ಆ ಟೀ ಕುಡಿದ್ರಿಂದ. ಇನ್ನೊಂದು ಇದರಿಂದ ನಮಗೂ ಸ್ವಲ್ಪ ಏನೋ ಉಳಿತಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಬೇರೆದವ್ರಿಗೆಲ್ಲನೂ ಯಾರಿಗೆ ಕೆಲಸ ಇರೋದಿಲ್ಲ ಅಂಥವ್ರಿಗೆಲ್ಲ ಬಂದು ನಮ್ಮನ್ನು ಕೇಳಿದಾಗ ಅವ್ರಿಗೆ ಕೆಲವೊಬ್ಬರಿಗೆ ಲೋನ್ ಕೂಡ ಮಾಡಿಸ್ಕೊಟ್ಟು ಅವ್ರನ್ನು ಪ್ರಧಾನಮಂತ್ರಿ PMEGPಯಲ್ಲಿ ಲೋನ್ ಮಾಡಿಸ್ಕೊಟ್ಟು ಅವ್ರಿಗೆ ಅಂಥ ಉದ್ಯೋಗ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಇದರ ಜೊತೆಗೆ ದೇವರು ನಾನು ಬೇರೆದವ್ರಿಗೆ ಹೆಲ್ಪ್ ಮಾಡಿದ್ರೆ ನನಗೂ ಹೆಲ್ಪ್ ಮಾಡ್ದೆ ಅನ್ನೋದಕ್ಕೆ ನಾವು ಇವಾಗ ಒಂದು ಕೆಂಗೇರಿ ಉಪನಗರದಲ್ಲಿ ಬೃಹತ್ತಾಗಿ ಯಾರನ್ನೇ ಕೇಳಿದ್ರು ನಿಮಗೆ ಬೆಳಗಾವಿ ಬೆಲ್ಲದ ಚಹಾ ಅಂತಂದರೆ ಒಳ್ಳೆ ಟೀ ಅಂತ ಹೇಳ್ತಾರೆ. ಬೇಕಾದ್ರೆ ನೀವು ಕಸ್ಟಮರ್ನ ಫೀಡ್ಬ್ಯಾಕ್ ತೊಗೊಂಡಿರ್ತಾರೆ ಅನ್ಕೋತೀನಿ. ಸೊ ಅಷ್ಟು ನೀಟಾಗಿ ನಾವು ಅಷ್ಟೇ ಸಿಸ್ಟಮೆಟಿಕ್ಕಾಗಿ ಯಾವುದೇ ರೀತಿ ಅಷ್ಟೇ ನಮ್ಮ ಮನೆಯಲ್ಲಿ ಏನು ಮಾಡ್ತೇವೋ ಅದೇ ಥರನೇ ನಾವು ಯಾವುದೇ ರೀತಿ ಸುಮ್ಮನೆ ಕಲಬೆರಕೆ ಮಾಡೋದು ಆ ಥರ ಏನೂ ಇಲ್ಲ. ಕಲರ್ ಆ್ಯಡ್ ಮಾಡಲ್ಲ. ಆ ಥರ ಟೀಯಲ್ಲಿ ನಾವು ಸುಮಾರು ನಮ್ಮ ಉದಾಹರಣೆಗೆ ಒಂದು 4-5 ಬ್ರ್ಯಾಂಚ್ ಹೇಳ್ತೀನಿ. ಒಂದು RR ನಗರ RR ಮೆಡಿಕಲ್ ಕಾಲೇಜ್ ಪಕ್ಕ ಇದೆ. ಅದಾದಮೇಲೆ ಚಲಗಟ್ಟ ಅಂತ ಬರುತ್ತೆ, ಅಲ್ಲೊಂದು ಬ್ರ್ಯಾಂಚ್ ಇದೆ. ಅದಾದಮೇಲೆ ನಾಗರಬಾವಿ ಇದೆ, ವಿಜಯನಗರ ಇದೆ, ಮತ್ತು ಮೈಸೂರಲ್ಲಿ ವಿಜಯನಗರ ಅಂತ ಒಂದಿದೆ, ಅಲ್ಲಿ ಇದೆ, ದಾವಣಗೆರೆಯಲ್ಲಿದೆ, ಆಮೇಲೆ JP ನಗರದಲ್ಲಿದೆ. ಸುಮಾರು ಇನ್ನೂ ನಮ್ಮ 5-6 ಬ್ರ್ಯಾಂಚಸ್ಸನ್ನು ಬೆಂಗಳೂರಲ್ಲಿ ಇದ್ದಾವೆ. ಅದು ಅಲ್ಲದೆ ಇನ್ನೂ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಈ ಥರ ನಮ್ಮ ಈ ಬೆಳಗಾವಿ ಬೆಲ್ಲದ ಚಹಾ ನಮ್ಮ ಜೀವನವನ್ನು ಎತ್ತಿಡ್ದಂಗೆ. ಸೊ ಇದರ ಜೊತೆಗೆ ನಮ್ಮ ಆಯಿಲು, ಈ ಮರದ ಗಾಣದ ಎಣ್ಣೆ ಏನಿದೆಯಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ನಿಮಗೆ ಗೊತ್ತಿರುತ್ತೆ. ಸೊ ಇದನ್ನು ಎರಡನ್ನೂ ಜೊತೆಗೆ ನಾನು ತುಂಬ ಖುಷಿಯಾಗಿ ಇದರ ಮೂಲಕ ನಾನು ಎಲ್ಲಿ ಕಳ್ಕೊಂಡಿದ್ದೋ ಅಲ್ಲಿ ಹುಡುಕಿದ್ದೆ ಅನ್ನೋ ಇದರಲ್ಲಿ ನನಗೆ ಈ ಜೀವನ ಕೊಟ್ಟಿದೆ. ನಾನು ತುಂಬ ಲಾಸಲ್ಲಿದ್ದವನು, ಇವಾಗ ಒಳ್ಳೆಯ ರೀತಿಯಿಂದ ನಾನು ಖುಷಿಯಾಗಿ ಜೀವನ ಸಾಗಿಸ್ತಾ ಇದ್ದೀನಿ. ಸೊ ಇದು ನನ್ನ ವೃತ್ತಿ ಬದುಕಿನಲ್ಲಿ
ಈ ಥರ ಸುಮಾರು ಆಶೆಗಳಿದ್ದು ಎಷ್ಟೋ ಜನ ಈ ಥರ ನಮಗೆ ನಾವು ಬಿಸ್ನೆಸ್ ಮಾಡಬೇಕು, ನಾವು ಏನಾದರೂ ಮಾಡಬೇಕನ್ನೋವಂಥವ್ರು ಕೂಡ ನಾವು ನಮ್ಮ ಕಾಯ ವಾಚ ಮನಸ ಅವರಿಗೆ ಸಹಾಯ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಆಮೇಲೆ ಫ್ರಾಂಚೈಸಿಗೆ ಅವ್ರಿಗೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೆಲಸ ಮಾಡೋಕ್ಕೆ ಮನಸ್ಸಿದೆ ಅಂದವ್ರಿಗೆ ಖಂಡಿತವಾಗಲೂ ನಾವು ಭಾಳ ಕಡಿಮೆ ದರದಲ್ಲಿ ಫ್ರಾಂಚೈಸಿ ಚಾರ್ಜ್ ಮಾಡಿದ್ರು ಅವರಿಗೆ ಒಂದು ಒಳ್ಳೆಯ ತರಬೇತಿ ನೀಡಿ, ಅವರಿಗೆ ದುಡ್ಡಿಲ್ಲ ಅಂತಂದರೆ ಸರ್ಕಾರದ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಅವರಿಗೆ ಲೋನನ್ನು ಕೊಡಿಸಿ ಅವ್ರಿಗೆ ಅಂಗಡಿ ಸ್ಟಾರ್ಟ್ ಮಾಡಿ ಕೊಡ್ತಾಯಿದ್ದೀವಿ. ಇದು ಕೂಡ ನಾನು ಹೆಮ್ಮೆಯಲ್ಲಿ ಹೇಳ್ಕೋಬೇಕು. ಅದಕ್ಕೆ ನಿಮಗೆ ದುಡ್ಡು ಬೇಕಿಲ್ಲ, ಮನುಷ್ಯ ತಾನು ಖುಷಿ ನಾನು ಮಾಡ್ತೀನಿ ಏನನ್ನಾದರೂ ಅನ್ನುವಂಥ ಮನೋಭಾವನೆ ಇರಬೇಕು. ಖಂಡಿತವಾಗಲೂ ಇದರಲ್ಲಿ ಸಕ್ಸಸ್ ಆಗ್ಬೋದು. ನಮ್ಮಲ್ಲಿ ನೋಡಿ, ಬೆಳಗಾವಿ ಬೆಲ್ಲ ಚಹಾದಲ್ಲಿ ಸುಮಾರು ವೆರೈಟಿ ಟೀಗಳಿದೆ. ಒಂದು ಏಲಕ್ಕಿ ಟೀ, ಆಮೇಲೆ ಏಲಕ್ಕಿ ಟೀ, ಆಮೇಲೆ ನಾರ್ಮಲ್ ಟೀ, ಆಮೇಲೆ ಜಿಂಜರ್ ಟೀ, ಆಮೇಲೆ ಜಿಂಜರ್ ಕಾಫಿ, ಜಿಂಜರ್ ಮತ್ತು ಲೆಮನ್ ಟೀ, ಈ ಥರ ಇವೆಲ್ಲ ಬೆಲ್ಲದೇ, ಒಂದು ಯಾವುದೇ ರೀತಿ ಸಕ್ಕರೆಯನ್ನು ನಾವು ಒಂದು ಸ್ವಲ್ಪನೂ ಯೂಸ್ ಮಾಡಲ್ಲ. ಅದಲ್ಲದೆ ಇದ್ರ ಜೊತೆಗೆ ನಂದು ಉದ್ದೇಶ ಹೇಳಿದ್ನಲ್ಲ, ನಾನು ಆರೋಗ್ಯಕವಾಗಿ ಜನರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ನಾವು ಆರೋಗ್ಯಕವಾಗಿ ಜನನೂ ಇರಬೇಕು ಮತ್ತು ನನಗೂ ಸ್ವಲ್ಪ ಲಾಭ ಆಗಬೇಕು, ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ನಮ್ಮದು ಈ ಆಯಿಲ್ ಕೂಡ ನಮ್ಮಲ್ಲಿ ಒಳ್ಳೆಯ ಗೀ ಎಲ್ಲ ಇದೆ. ನಾವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ತೀವಿ. ಇದು ಮಲೆನಾಡು ಗಿಡ್ಡದ ಇದರಿಂದ ಆಕಳದಿಂದ ತಂದು ಈ ತುಪ್ಪವನ್ನು ಮಾಡ್ತೀವಿ. ಸೊ ಅದಲ್ಲದೆ ನಾವು ಇಲ್ಲಿ ತೆಗಿತಿರುವಂಥ ಆಯಿಲ್ಗಳು ಯಾವುದಪ್ಪ ಅಂದರೆ ಶೇಂಗಾ ಎಣ್ಣೆ, ಅಂದರೆ ಗ್ರೌಂಡ್ನಟ್ ಆಯಿಲ್, ಆಮೇಲೆ ಕುಸುಬೆ ಎಣ್ಣೆ, ಆಮೇಲೆ ಸನ್ಫ್ಲವರ್ ಆಯಿಲ್, ಆಮೇಲೆ ಕೋಕೋನಟ್ ಆಯಿಲ್, ಅದಾದಮೇಲೆ ನಮ್ಮಲ್ಲಿ ಸೆಸಮೆ ಆಯಿಲ್ ಸಿಗುತ್ತೆ, ಹರಳೆಣ್ಣೆ ಸಿಗುತ್ತೆ. ಇದೇ ಥರ ಬೇರೆ ಬೇರೆ ಎಲ್ಲ ಥರದ ಎಣ್ಣೆಗಳು ನಮ್ಮಲ್ಲಿ ಸಿಗ್ತವೆ. ಆಮೇಲೆ ಬಾದಾಮಿ ಎಣ್ಣೆ ಸಿಗುತ್ತೆ ಮಕ್ಕಳಿಗೆಲ್ಲ ಮಸಾಜ್ ಮಾಡೋಕ್ಕೆ. ಇದರಲ್ಲಿ ಯಾವುದೇ ರೀತಿ ನೀವು ಎಲ್ಲಾದರೂ ಟೆಸ್ಟ್ ಮಾಡ್ಬೋದು ನಮ್ಮದು ಯಾವುದೇ ಪ್ರಾಡಕ್ಟನ್ನು ತೊಗೊಂಡೋಗಿ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರಲ್ಲ, ಏನಿಲ್ಲ. ಯಾಕಂದರೆ ಒಂದು ಉದ್ದೇಶ, ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ಮನೆಯಲ್ಲಿ. ನನಗೆ ನನ್ನ ಮಕ್ಕಳಿಗೆ ನಾನು ಇದನ್ನೇ ಕೊಡುವಾಗ ಬೇರೆದವ್ರ ಮಕ್ಕಳಿಗೆ ನಾನೇನೋ ಇದರಲ್ಲಿ ಏನಾದ್ರು ಕಲಬೆರಕೆ ಮಾಡ್ಬೇಕನ್ನೋಂಥ ಮನಸ್ಥಿತಿ ಇಲ್ಲ. ಸೊ ಆ ಉದ್ದೇಶದಿಂದ ನನಗೂ ಬೇರೆದವ್ರ ಮಕ್ಕಳು ಅಷ್ಟೇ ಇಂಪಾರ್ಟೆಂಟು, ಬೇರೆ ಜನದ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು. ಹೇಗೆ ನನ್ನ ಆರೋಗ್ಯಕ್ಕೆ ಬಗ್ಗೆ ನಾನು ಯಾವಾಗ ಕಾಳಜಿ ವಹಿಸ್ತೀನಿ, ಅದೇ ಥರ ಒಂದು ಇದರಲ್ಲಿ ನಾನು ಬರೀ ದುಡ್ಡಿನ ಮುಖನೂ ನೋಡ್ತಾ ಇಲ್ಲ, ಜೊತೆಗೆ ಏನಂದರೆ ಆರೋಗ್ಯಕವಾಗಿ ಏನಾದರೂ ಮಾಡೋಣ ಅನ್ನೋ ಉದ್ದೇಶದಿಂದ ಇವೆಲ್ಲನೂ ಮಾಡ್ತಾಯಿದ್ದೀನಿ. ಸೊ ನಾನು ಇದರಲ್ಲಿ ಭಾಳಷ್ಟು ಕಷ್ಟಪಟ್ಟು ಈಗ ಒಂದು ಹಂತಕ್ಕೆ ಬಂದಿದ್ದೀನಿ. ಸೊ ನೀವು ಕೂಡ ದುಡಿಬೇಕನ್ನುವಂಥ ಛಲ ಇತ್ತು, ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ತೇನೆ ಅನ್ನುವಂಥ ಮನಸ್ಸಿದ್ರೆ ಸಾಕು. ಫ್ರಾಂಚೈಸಿಯನ್ನು ಕೊಟ್ಟಿದ್ದೇವೆ ನಾವು. ಯಾರು ಇಷ್ಟಪಟ್ಟು ನಾನು ದುಡಿದು ನನ್ನ ಸ್ವಂತ ಕಾಲ ಮೇಲೆ ನಿಲ್ತೇನೆ ಅಂತಾರಲ್ಲ, ಅಂಥವ್ರಿಗೆ ನಾವು ಅವ್ರಿಗೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಸಾಲವನ್ನು ಕೊಡಿಸಿ ಅವ್ರಿಗೆ ಒಂದು ಫ್ರಾಂಚೈಸಿಗಳನ್ನು ಕೂಡ ತೆಗೆದುಕೊಟ್ಟಿದ್ದೇವೆ. ಉದಾಹರಣೆ ತೊಗೊಂಡ್ರೆ ನೀವು ಇಲ್ಲಿ ನಾಗರಬಾವಿ ಸರ್ಕಲಲ್ಲಿ ಒಂದಿದೆ, ಅದಾದಮೇಲೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಪಕ್ಕ ಒಂದಿದೆ, ಆಮೇಲೆ ಚಲಗಟ್ಟ ಅಂತ ಬರುತ್ತೆ ಅಲ್ಲಿ ಇದೆ, ಆಮೇಲೆ ಮೈಸೂರಲ್ಲಿ ವಿಜಯನಗರದಲ್ಲಿದೆ, ಆಮೇಲೆ ದಾವಣಗೆರೆಯಲ್ಲಿ ಇವಾಗ ಇನ್ನೆರಡು ದಿನಕ್ಕೆ ಅಲ್ಲಿ ಪ್ರಾರಂಭ ಆಗ್ತಾಯಿದೆ, ಅದಾದಮೇಲೆ JP ನಗರದಲ್ಲಿದೆ. ಸುಮಾರು ಇನ್ನೂ ಉದಾಹರಣೆ ಸಾಕಷ್ಟು ನಮ್ಮ ಫ್ರಾಂಚೈಸಿಗಳು ಆಗ್ತಾಯಿದ್ದಾವೆ ಮತ್ತು ಆಗಿದ್ದಾವೆ. ಇದಲ್ಲದೆ ಮತ್ತು ನಮ್ಮಲ್ಲಿ ಜನರ ಫೀಡ್ಬ್ಯಾಕ್ ಜೊತೆಗೇ ನಾನೇನು ಯಾವುದೇ ಒಂದು ಪ್ರಾಡಕ್ಟನ್ನು ನನ್ನ ಶಾಪಲ್ಲಿ ಇಟ್ಟಿದ್ದೇನೆ ಅಂತಂದರೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ತೊಗೊಂಡು ಮೊದಲು ಶಾಂಪಲ್ ತೊಗೊಂಡು ನಾನು ಮನೇಲಿ ಯೂಸ್ ಮಾಡಿ ಮತ್ತು ಕೆಲವೊಬ್ಬರಿಗೆ ಜನರಿಗೆ ಕೊಟ್ಟು ಅದ್ರ ಫೀಡ್ಬ್ಯಾಕ್ ತೊಗೊಂಡು ಕೂಡ ನಾನು ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಇಟ್ಟಿದ್ದೀನಿ. ಅದರಲ್ಲಿ ಯಾವುದಪ್ಪ ಅಂದರೆ ಸಿರಿಧಾನ್ಯ ಧಾನ್ಯಗಳು, ನಿಮಗೆ ರಾಗಿ, ಸಜ್ಜಿ, ನವಣೆ, ಬರಗ, ಕೊರ್ಲ, ಈ ಥರ ಎಲ್ಲ ಸಿರಿಧಾನ್ಯಗಳಿವೆ. ಅದಲ್ಲದೆ ನಮ್ಮಲ್ಲಿ ನೈಸರ್ಗಿಕ ಬೆಲ್ಲ ಇದೆ. ನೀವು ಅದನ್ನು ಟೀಗೆ ಹಾಕ್ಕೊಂಡ್ರೂ ಟೀ ಹೊಡೆಯೋದಿಲ್ಲ, ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಆಮೇಲೆ ಚಕ್ಕಿ ಎಲ್ಲ ಇದ್ದಾವೆ, ಶೇಂಗಾ ಚಕ್ಕಿ ಇದೆ, ಆಮೇಲೆ ಎಳ್ಳಿನ ಚಕ್ಕಿ ಇದೆ. ಜೊತೆಗೆ ನಮ್ಮಲ್ಲಿ ಏನಂತಂದ್ರೆ ರೊಟ್ಟಿ ಸಿಗುತ್ತೆ, ಏನು ಜವಾರಿ ರೊಟ್ಟಿ, ಸಜ್ಜಿ ಮತ್ತು ಜವಾರಿ ಜೋಳದ ರೊಟ್ಟಿ, ಆಮೇಲೆ ಮಿಲ್ಲೆಟ್ ರೊಟ್ಟಿ ಅಂತ ಸಿರಿಧಾನ್ಯಗಳನ್ನು ಇದನ್ನು ಮಾಡಿ ಬೀಸಿ ಅದ್ರ ಮೂಲಕ ರೊಟ್ಟಿ ಮಾಡಿರ್ತಾರೆ, ಅದು ಇರುತ್ತೆ. ಆಮೇಲೆ ನಮ್ಮಲ್ಲಿ ಕೋಕೋನಟ್ ಶುಗರ್ ಸಿಗುತ್ತೆ. ಅದಾದಮೇಲೆ ಉಪ್ಪಿನಕಾಯಿ, ವೆರೈಟಿ ಉಪ್ಪಿನಕಾಯಿ ಸಿಗುತ್ತೆ. ಈ ಪ್ರಾಡಕ್ಟಲ್ಲಿ ಯಾವುದೇ ಪ್ರಾಡಕ್ಟಲ್ಲೂ ನಾವು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರುವಂಥದ್ದನ್ನು ತೊಗೊಂಡಿರ್ತೀವಿ. ಜೊತೆಗೆ ನಮ್ಮಲ್ಲಿಂದ ಆಯಿಲ್ ತೊಗೊಂಡೋಗಿ ಮಾಡಿದವರು ಅಂತ ನಮ್ಮದೇ ಅಂತ ಆಯಿಲನ್ನು ತೊಗೊಂಡು ಹೋಗುವಂಥವ್ರ ಕಡೆಯಿಂದ ಮಾತ್ರ ನಾವು ಈ ಪ್ರಾಡಕ್ಟ್ ತೊಗೋತೀವಿ. ಯಾಕಂದರೆ ಅವರು ಕೂಡ ನಾವು 4 ಜನಕ್ಕೆ ಕೊಡ್ತೇವೆ ಅಂದರೆ ಅದು ಒಳ್ಳೆಯ ಆಯಿಲಿಂದ ಮಾಡಿರುವಂಥದ್ದು ಇರಬೇಕು ಅಂತ ನಮ್ಮ ಆಸೆ. ಇದರ ಜೊತೆಗೆ ನಮ್ಮಲ್ಲಿ ಪುಳಿಯೋಗರೆ ಪಾಕೆಟ್ ಇರುತ್ತೆ, ಆಮೇಲೆ ಬಿಸಿಬೇಳೆ ಬಾತು,
ತುಂಬ ಚೆನ್ನಾಗಿದೆ, ಸಾಕಷ್ಟು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನಿಮ್ಮ ಕಡೆ ಅಂತ ಹೇಳಿದ್ದಾರೆ. ಜೊತೆ ಒಳ್ಳೆ ರಾಗಿ ಬಿಸ್ಕೆಟು, ಮಿಲ್ಲೆಟ್ ಬಿಸ್ಕೆಟ್ಸು ಮಕ್ಕಳಿಗೆಲ್ಲ, ಈ ಮಕ್ಕಳಿಗೆ ಯಾವುದೋ ಬಿಸ್ಕೆಟ್ ತಿನ್ಸೋಕ್ಕಿಂತನೂ ಮಿಲ್ಲೆಟ್ ಬಿಸ್ಕೆಟ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ, ಅದೆಲ್ಲನೂ ನೀವು ತೊಗೋಬೋದು. ನಮ್ಮಲ್ಲಿ ಯಾವ ಪ್ರಾಡಕ್ಟ್ಗಳನ್ನು ನಾವು ತಯಾರಿಸ್ತೇವೋ ಆ ಪ್ರಾಡಕ್ಟ್ ಎಲ್ಲನೂ ಲ್ಯಾಬ್ರೇಟ್ರಿಯಲ್ಲಿ ಚೆಕ್ ಮಾಡಿದ್ದೀವಿ. ಯಾವುದೇ ರೀತಿ ಅದರಲ್ಲಿ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂತ ನಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದೆ. ಯಾಕಂದರೆ ಸುಮಾರು ನಾನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೆಲ್ಲದ ಪೌಡ್ರ್ ಕೊಡ್ತೀನಿ, ಸುಮಾರು ಕಡೆ ಈ ಏನು ಆಯಿಲ್ ಹಾಸ್ಟೆಲ್ಗಳಿಗೆಲ್ಲ ಫ್ರೀಯಾಗಿ ಇದು ಆಯಿಲ್ ಕೊಡ್ತೇವಲ್ಲ, ಇದರಿಂದ ಇದು ಇದಕ್ಕಾಗಿ ನಾವು ಲ್ಯಾಬ್ರೇಟ್ರಿಯಲ್ಲೆಲ್ಲ ಚೆಕ್ ಮಾಡಿಸಿದ್ದೀವಿ. ಇದೆಲ್ಲನೂ ನಮ್ಮದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಕೆಮಿಕಲ್ ಮುಕ್ತವಾಗಿರುವಂಥ ಈ ಪ್ರಾಡಕ್ಟನ್ನು ನಾವು ಇಲ್ಲಿ ಉತ್ಪಾದನೆ ಮಾಡ್ತೀವಿ. ಲಕ್ಷ್ಮೀಪತಿ ಅಂತ ನಾವು ಇವಾಗ ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಬೆಳಗಾವಿ ಟೀಗೆ. ಟೇಸ್ಟ್ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಬರ್ತಾ ಇದ್ದೀವಿ. ಸುಮಾರು 2 ಇಯರ್ಸಿಂದ ಬರ್ತಾ ಇದ್ದೀವಿ. ನಾವು ಯಾವಾಗಲೂ ನಾರ್ಮಲ್ ಟೀ ತೊಗೊತೀರಿ, ಅದು ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಬರ್ತೀವಿ. ನಾವು ನಮ್ಮ ಫ್ಯಾಮಿಲಿ ಬರ್ತೀವಿ, ಫ್ರೆಂಡ್ಸು ಬಂದಿದ್ದೀರಿ ಎಷ್ಟೊಂದ್ಸಲಿ, ಚೆನ್ನಾಗಿದೆ. ಅದಕ್ಕೋಸ್ಕರ ಯಾವಾಗಲೂ ಇಲ್ಲೇ ಬರ್ತೀವಿ. ಬೆಳಗ್ಗೆ ಫಸ್ಟ್ ಟೈಮ್ ಇಲ್ಲಿ ಬರ್ತೀವಿ, ಸಾಯಂಕಾಲ ಒಂದು ಟೈಮ್. ಇಲ್ಲಿ ಟೀ ಒಂದೇ ಟೇಸ್ಟ್ ಮಾಡ್ತೀರಾ, ಬೇರೆ ಐಟಮ್ಸ್? ಇಲ್ಲ, ಬೇರೆ ಕೇಕ್ ತಿಂತೀರಿ, 4-5 ಥರ ವೆರೈಟೀಸ್ ಇದೆ. ಬನಾನಾ ಯಾವಾಗಲೂ ಬನಾನಾ ತಿಂತೀರಿ, ಚೆನ್ನಾಗಿದೆ. ಆಮೇಲೆ ಸಾಯಂಕಾಲ ಸ್ಯಾಂಡ್ವಿಚ್ ಮಾಡ್ತಾರೆ, ಪಾವ್ ಭಾಜಿ, ಅದೂ ಚೆನ್ನಾಗಿದೆ. ಬಿಸ್ಕೆಟ್ಸು ಚೆನ್ನಾಗಿದೆ. ಆಮೇಲೆ ಬೆಲ್ಲದ ಪೌಡ್ರು ಯಾವಾಗಲೂ ಇಲ್ಲೇ ತೊಗೊತೀರಿ ಮನೆಗೆ, ಅದು ಚೆನ್ನಾಗಿದೆ. ಹೇಳಿ ಸರ್, ಈಗ ಟೀ ಹೇಗಿದೆ? ಸರ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಬ್ಯಾಡ್ಮಿಂಟನ್ ಆಡಿ ಬರಬೇಕಾದ್ರೆ ಪ್ರತಿ ಸರ್ತಿ ನಾವು ಇಲ್ಲಿ ಬಂದೇ ಟೀ ಕುಡಿಯೋದು. ತುಂಬ ಚೆನ್ನಾಗಿದೆ ಸರ್. ಬೆಲ್ಲದ ಟೀ ಅಂತೂ ಅಲ್ಟಿಮೇಟ್. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ವೆರಿ ನೈಸ್ ಟೀ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಮತ್ತು ನಾನು ಇಷ್ಟೆಲ್ಲ ಮಾಡಿ ಇದರಲ್ಲಿ ಸಕ್ಸಸ್ ಕಂಡಿದ್ದೀನಿ. ಇದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗಬೇಕು. ನಂದು ಟೀ ಬ್ರ್ಯಾಂಚಸ್ಸು ಸುಮಾರು ಒಂದು 100ಕ್ಕಿಂತ ಜಾಸ್ತಿ ಬ್ರ್ಯಾಂಚಸನ್ನು ಇನ್ನು ಒಂದು 2 ವರ್ಷದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕೆ ಖುಷಿಪಡ್ತೀನಿ. ಅದರ ಜೊತೆಗೆ ಈ ವುಡ್ ಪ್ರೆಸ್ಡ್ ಆಯಿಲು, ಏನು ಮರದ ಗಾಣದ ಎಣ್ಣೆಯ ಈ ಶಾಪನ್ನು ಕೂಡ ನಾನು ಇನ್ನೂ ಸುಮಾರು 10-15 ಶಾಪ್ಗಳನ್ನು ಬೆಂಗಳೂರಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇನ್ನೂ 1-2 ಪ್ಲ್ಯಾನ್ ಆಗಿದ್ದಾವೆ. ಸೊ ಇನ್ನು ಬರೋ ದಿನಗಳಲ್ಲಿ ಆದಷ್ಟು 1 ವರ್ಷದಲ್ಲಿ ನಂದು ಇನ್ನೂ 2 ಈ ಮರದ ಗಾಣದ ಎಣ್ಣೆಯ ಶಾಪನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಜೊತೆಗೆ ಇನ್ನು 2 ವರ್ಷದಲ್ಲಿ ಒಂದು 100ಕ್ಕಿಂತ ಹೆಚ್ಚಿಗೆ ನಾನು ಈ ಬೆಳಗಾವಿ ಬೆಲ್ಲದ ಚಾದ ಫ್ರಾಂಚೈಸಿಗಳನ್ನು ನಾನು ಎಂಟೈರ್ ಕರ್ನಾಟಕದಲ್ಲಿ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಆಮೇಲೆ ನಾನು ಇನ್ನೊಂದು ಹೇಳಬೇಕೇನಂತಂದರೆ, ಬೆಳಗಾವಿ ಬೆಲ್ಲದ ಚಾ ಅದರ ಟ್ಯಾಗ್ಲೈನ್ ಒಂದು ತುಂಬ ಚೆನ್ನಾಗಿದೆ. ಯಾಕಂತಂದರೆ ಅದನ್ನು ನಾವು ಮುಂಚೆ ಏನೋ ಒಂದು ಅಂದ್ಕೊಂಡಿಟ್ಟಿದ್ವಿ, ಬಟ್ ಅದು ನಿಜ ಅನ್ನೋದಕ್ಕೆ ಹೆಂಗೆ ಹೇಳ್ತೀನಿ ಅಂದರೆ, ಅದರ ಟ್ಯಾಗ್ಲೈನ್ ಇದೆ, ಒಮ್ಮೆ ಕುಡಿದರೆ ಮತ್ತೆ ಬರುವಿರಿ ಅಂತ. ನೀವು ಸುಮಾರು ಜನ ನಾವು ಕೇಳಿದ್ದೇವೆ ಇಲ್ಲಿ, ಅಥವಾ ಇನ್ನೂ ಸುಮಾರು ಜನ ಯೂಟ್ಯೂಬರ್ಸ್ ಬಂದಾಗ ಅವರೇ ಕೇಳಿದ್ದಾರೆ ನೇರವಾಗಿ, ಹೆಂಗೆ ರೀ ಇಟ್ಟು ಭಾರಿ ಐತ್ರಿ, ಅದೇನೋ ಟ್ಯಾಗ್ಲೈನ್ ಇಟ್ಟಿದ್ರಲ್ಲ ಅದು ಕರೆಕ್ಟ್ ಇದೆ ಬಿಡಿ ಅಂತ ಹೇಳ್ತಾರೆ. ಸೊ ಯಾಕಂತಂದರೆ ನಾವು ಈ ಒಮ್ಮೆ ಕುಡಿದ್ರೆ ಮತ್ತೆ ಬರುವಿರಿ ಅಂತ ಏನೋ ಒಂದು ಕಾನ್ಸೆಪ್ಟಲ್ಲಿ ಇಟ್ಟಿದ್ವಿ, ಬಟ್ ಅದು ನಿಜವಾಗ್ಲೂ ಆ ಟೇಸ್ಟನ್ನು ಕೊಡ್ತಾ ಇದ್ದೇವೆ. ಆ ಟೇಸ್ಟನ್ನು ನೀವೇನಾದರೂ ಸವಿಬೇಕಂತಂದರೆ ನಮ್ಮಲ್ಲಿ ನಾಗರಬಾವಿ ಸರ್ಕಲಲ್ಲಿ ನಮ್ಮದು ಬೆಳಗಾವಿ ಬೆಲ್ಲದ ಚಾ ಇದೆ. ಆಮೇಲೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿದೆ. ಆಮೇಲೆ ನಮ್ಮದು ಚಲಗಟ್ಟ ಅಂಥೇಳಿ ಒಂದು ಇದರಲ್ಲಿದೆ, ಹಳ್ಳಿಯಲ್ಲಿ ಇದು ಒಂದು ಟೀ ಶಾಪ್ ಇದೆ. ಆಮೇಲೆ ಮೈಸೂರಿನ ವಿಜಯನಗರದಲ್ಲಿದೆ. ಅದಾದಮೇಲೆ JP ನಗರದಲ್ಲಿ. ನೀವು ಅಲ್ಲಿ ಹೋಗಿಬಿಟ್ಟು ಗೂಗಲಲ್ಲೆಲ್ಲ ಸಿಗುತ್ತೆ, ನೀವು ಅಲ್ಲಿ ಒಂದು ಸಾರಿ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಹೋಗಿ ಒಮ್ಮೆ ಟೀ ಕುಡೀರಿ. ನೀವು ಒಮ್ಮೆ ಟೀ ಕುಡಿದ್ರೆ ಸಾಕು, ನಿಮಗೂ ಕೂಡ ಮತ್ತೆ ನಾವು ಹೋಗ್ತೀರಾ ಅಂತ ನಾನು ಹೇಳೋವಾಗಲೂ ಖುಷಿ ಪಡ್ತೀನಿ. ಖಂಡಿತವಾಗ್ಲೂ ನೀವು ಹೋಗ್ತೀರಾ. ಆಮೇಲೆ ಇನ್ನೊಂದು, ನಾವು ಇಲ್ಲಿ ಉತ್ಪಾದಿಸ್ತಿರುವಂಥ ಮರದ ಗಾಣದ ಎಣ್ಣೆಯನ್ನು ನಮ್ಮದು ಒಂದು ಉದ್ದೇಶ ಇತ್ತು, ಏನಂತಂದರೆ ಹೆಲ್ದಿ ಆಯಿಲ್ ಹೆಲ್ದಿ ಫ್ಯಾಮ್ಲಿ ಅಂತ. ಯಾವ ಮನೆಗೆ, ಯಾವ ಕುಟುಂಬಕ್ಕೆ ಒಳ್ಳೆಯ ಮರದ ಗಾಣದ ಎಣ್ಣೆಯನ್ನು ಉಪಯೋಗಿಸ್ತಾರೋ ಆ ಕುಟುಂಬವು ಆರೋಗ್ಯಕರವಾಗಿರುತ್ತೆ ಅಂತ ಒಂದು ನಮ್ಮದು ಟ್ಯಾಗ್ಲೈನು. ಆ ಟ್ಯಾಗ್ಲೈನು ಖಂಡಿತವಾಗಲೂ ಅದು ಕೂಡ ನಮ್ಮನ್ನು ಭಾಳಷ್ಟು ಖುಷಿಪಡಿಸಿದೆ. ಕಾರಣ ಏನಂತಂದರೆ, ನಾವು ಒಳ್ಳೆಯ ಆಯಿಲ್ ತೊಗೊಂಡ್ರೆ ನಾವು ಆರೋಗ್ಯಕರವಾಗಿರ್ಬೋದು. ಅದಕ್ಕಾಗಿ ನಮ್ಮಲ್ಲಿ ಬಂದು ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್, ಕೊಕೊನಟ್ ಆಯಿಲ್, ಸೆಸಮೆ ಆಯಿಲ್, ಮತ್ತು ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ,
ಹರಳೆಣ್ಣೆ ಎಲ್ಲ ಆಯಿಲ್ ಸಿಗುತ್ತೆ. ಇದನ್ನು ದಯಮಾಡಿ ತಾವು ತಮ್ಮ ಕುಟುಂಬಕ್ಕೆ ತೊಗೊಂಡು ಹೋಗಿ ತಮ್ಮ ಕುಟುಂಬವನ್ನು ಆರೋಗ್ಯವಾಗಿ ಇಡ್ಬೋದು ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಫಸ್ಟು ನಮ್ಮ ಮಾಡ್ತೀನಿ ಅಂತ ದೃಢ ನಿರ್ಧಾರವನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಲೂ ತಾನಾಗೆ ನಮಗೆ ಎಲ್ಲವನ್ನೂ ದೊರಕುತ್ತದೆ. ಅದಕ್ಕೆ ಏನು ಬೇಕು ಸಹಾಯ ಕೂಡ ನಮ್ಮ ಕಡೆಯಿಂದ ಮಾಡ್ತೀವಿ. ಧನ್ಯವಾದಗಳು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಿಮ್ಮ ಹೆಸರು? ಸಂತೋಷ್ ಕುಮಾರ್ ಅಂತ. ಸರ್ ಏನು ಟೀ ಕುಡಿತಾ ಇದ್ದೀರಾ, ಹೇಗಿದೆ ಅನಿಸ್ತದೆ? ಟೀ ಚೆನ್ನಾಗಿದೆ. ರೆಗ್ಯುಲರ್ ಬಂದು ಲೆಮನ್ ಟೀನೇ ತೊಗೊಳ್ಳೋದು. ಅದು ನಮ್ಮ ಭಾವ ರಾಯಚೂರಿಂದ ಬಂದವ್ರೆ. ನಾವು ಇವಾಗ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಟೀ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಇಲ್ಲಿ ಬರೋಕ್ಕೆ 2 ಇಯರ್ಸ್ ಆಯಿತು. ನಾವು ಬರ್ತಾಯಿರ್ತೀವಿ ಅವಾಗ. ಆಮೇಲೆ ನಮ್ಮ ಫ್ರೆಂಡ್ಸ್ ಆಗಲಿ ನಾವಾಗಲಿ ಯಾವಾಗಲೂ ಇಲ್ಲೇ ಬರ್ತೀವಿ. ನಾವು ಮಿನಿಮಮ್ ಅಂದರೆ ಒಂದು ಸಾಯಂಕಾಲ ಅಂತೂ ಫಿಕ್ಸ್ ಇಲ್ಲಿ ಟೀ ಕುಡಿಯೋಕ್ಕಂತೂ. ಅದರಲ್ಲಿ ಜಾಸ್ತಿ ಇಷ್ಟ ಅಂದರೆ ನಮ್ಗೆ ಲೆಮನ್ ಟೀನೇ. ಅದಕ್ಕೆ ನಮ್ಮ ಭಾವ ಲೆಮನ್ ಟೀ ಅಂತ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಅವ್ರನ್ನ ಕೇಳಿ ನೀವು ಹೆಂಗಿದೆ ಅಂತ. ಸರ್ ಹೇಗೆ ರಾಯಚೂರಿಂದ ಬಂದಿದ್ದೀರಿ ಅಂದರೆ ಇವತ್ತು ಮುಂಜಾನೆ? ಹೌದೌದು ಸರ್. ಇಲ್ಲೇ ಫೆಸಿಲಿಟಿಗೆಲ್ಲ ಬಂದ್ವಿ ನಾವು ರಿಕ್ಷಿಂದ. ಒಂದು ಸೆಕೆ ಸ್ಟಾಪಲ್ಲಿ ಹೇಳ್ಕೊಂಡ್ವಿ. ನಮ್ಮ ಮಳೆ ಬಂದರು ಇಲ್ಲ ಸ್ವಲ್ಪ ಚೆನ್ನಾಗಿರೋದು ಲೆಮನ್ ಟೀ ಸ್ಟಾಪ್ಗೆ ಹೋಗೋಣ ಅಂತಂದ್ವಿ. ಅವ್ರು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡಿರೋದು ಇಲ್ಲಿ. ಪರವಾಗಿಲ್ಲ, ಚೆನ್ನಾಗಿದೆ ಲೆಮನ್ ಟೀ. ಸ್ವಲ್ಪ ಥ್ರಾಟ್ಸ್ ಎಲ್ಲ ತುಂಬ ಫ್ರೆಶ್ನೆಸ್ ಅನಿಸ್ತಾ ಇದೆ. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಫೈನ್. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.